ನಾವು ಈಗ ನಿಮ್ಮ ಮಾರ್ಗದರ್ಶನ ನಿಮ್ಮ ಕೆರನ್ ಮಾರ್ಗದರ್ಶನ ಸಿಕ್ಕ ಮೇಲೆ ನಾವು ಈಗ ಕೆಲಸಗಳನ್ನು ಮಾಡಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಇಳುವರಿ ನಾನು ಈಗ ಏನಂತೀನಿ, ಕೆರನ್ಗಿಂತ ಮೊದಲೇ ನಿಮ್ಮ ಈ 3300 ಗಿಡದ ಇಳುವರಿ 3300 ಸರ್. ನಮಗೆ ಈಗ ಬ್ಯಾಕ್ ಇಯರ್ ಅಂದ್ರೆ 3 ವರ್ಷದ ಹಿಂದೆ 3 ವರ್ಷದಿಂದ ಒಂದು 300-320 ಕ್ವಿಂಟಲ್ನಾಗ ಇದ್ವಿ ಸರ್. ನಾವು ಒಂದು 50-60 ಕ್ವಿಂಟಲ್ ಎಕರೆಗೆ ಎವರೇಜ್ನಾಗ ಇದ್ವಿ. ಆಮೇಲೆ ಈಗ ಕೆರನ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಹೋದ ಸತಿ ನಾವು 520 ಕ್ವಿಂಟಲಿಗೆ ಬಂದಿವಿ ಸರ್. 520 ಕಳೆದ ವರ್ಷ 520 ಕ್ವಿಂಟಲ್. ಈ ವರ್ಷ ನಮಗೆ ಈಗ ಫಸ್ಟಿನ ಕೊಯ್ಲೆಲ್ಲ ನಾವು ಹೆಚ್ಚು ಕಡಿಮೆ ಒಂದು 80 ಕ್ವಿಂಟಲ್ ಕೊಯ್ದಿವಿ ಸರ್. ನಾವು 80 ಕ್ವಿಂಟಲ್ ಅಂದರೆ ನಮ್ದು ಹಿಂಪಾಲು ಆದ್ರೂ ಸ್ವಲ್ಪ ಬಂದದ್ದಂದ್ರೂ 80 ಕ್ವಿಂಟಲ್ ಕೊಯ್ದೇವಿ. ನಮಗೆ ಈ ವರ್ಷಿನ ಎವರೇಜ್ ನೋಡಿದ್ರೆ ನಾವು ಗೊನೆ ತೂಕ ಮತ್ತು ಇವೆಲ್ಲ ನೋಡಿದರೆ ಒಂದು ಅಂದಾಜಿಗೆ ಒಂದು 100 ಕ್ವಿಂಟಲ್ ದಾಟ್ಬೋದು ಅನ್ನೋ ನಿರೀಕ್ಷೆ ಇದೆ ಸರ್. ಒಂದು ಎಕರೆಗೆ 100 ಕ್ವಿಂಟಲ್ ಅಂದರೆ ನಮಗೊಂದು 6 ಎಕರೆಗೆ 650 ಕ್ವಿಂಟಲ್ ಅದ್ರ ಮೇಲೆ ರೀಚ್ ಆಗ್ಬೋದು ಅನ್ನೋ ನಮ್ಮ ಭಾವನೆ ಇದೆ ಸರ್. ನಿಮ್ದೊಂದು ಗೊನೆ ಹಾಕಿದ್ವಿ ನಾವು ಕೃಷಿ ಮೇಳದಲ್ಲಿ. ಎಷ್ಟು ತೂಕ ಇತ್ತದು? ನಮ್ಮ ಗೊನೆಯಲ್ಲಿ ನಾವು ಕೃಷಿ ಮೇಳಕ್ಕೆ, ಧಾರವಾಡ ಕೃಷಿ ಮೇಳಕ್ಕೆ ಅಲ್ಲಿ ಮೇಲಿನ ತೋಟದಾಗ ಇದೇ ತೋಟದಲ್ಲಿ ಒಂದೇ ಗಿಡದಲ್ಲಿ 2 ಗೊನೆ ಕೊಟ್ಟಿದೆ ಸರ್. ನಾನು ಒಂದು ಗೊನೆ ನಿಮ್ದು 26 kg ಇತ್ತು ಸರ್. ಒಂದು ಗೊನೆ 26 kg ಇತ್ತು, ಒಂದು ಗೊನೆ 18 kg. 18 kg ಅಂದ್ರೆ ನೀವು ಆ ಲೆಕ್ಕದಲ್ಲಿ ವಿಚಾರ ಮಾಡಿ ನೋಡಿದ್ರೆ 21 kg ಬಂದ್ರು 21ರಿಂದ 24 kg ಬಂದ್ರು ನೀವು 100 ಕ್ವಿಂಟಲ್ ದಾಡ್ತೀರಿ ಅಂತ ಆನ್ ಅಂಡ್ ಎವರೇಜ್ನಾಗ ಬಂದ್ಬಿಡುತ್ತೆ ಸರ್. ನಮಗೆ ಈಗ 3 ಗೊನೆ 4 ಗೊನೆ ಲೆಕ್ಕ ಬೇಡ ಸರ್. ಟೋಟಲ್ 2 ಗೊನೆ ನಾವು 3 ಗೊನೆ 4 ಗೊನೆ ಅದಾವ ಸರ್ ನಮ್ಮ ತೋಟದಾಗ. ಎವರೇಜ್ ಆನ್ ಅಂಡ್ ಎವರೇಜ್ 2 ಗೊನೆ ಹಿಡ್ಕಂದ್ರೂ ಒಂದೊಂದು ಗೊನೆ 11-12 kg ಹಿಡಿದ್ರು ಎಲ್ಲೇ ಹೋಗುತ್ತೆ ಸರ್. ಅದು ಆನ್ ಅಂಡ್ ಎವರೇಜ್ನ 20 kg ಹಿಡಿದ್ರು 10 kg 2 ಗೊನೆ ಹಿಡಿದ್ರು ನೀವು ಹೆಂಗ್ 650 ಅಂದಾಜ್ ಮಾಡಿದ್ರಿ ಅಂತನೂ ಬೇಕಾಗತ್ತಲ್ಲ ಅದ್ರ ಸಂಬಂಧ. ಅದೇ ಸರ್, ಈಜಿ. ನಾವು 3-4 ಗೊನೆ ಲೆಕ್ಕ ಬೇಡ, 2 ಗೊನೆ ಗಿಡಕ್ಕೆ 2 ಗೊನೆ 15-16-20 kg ಅಷ್ಟು ಬೇಡ. 10 kg ಬಡಿದ್ರೆ 20 kg ಗಿಡಕ್ಕೆ 20 kg ಬಂದ್ರೂ 500 ಗಿಡಕ್ಕೆ 5-10-100 ಕ್ವಿಂಟಲ್ ಬಂದ್ಬಿಡುತ್ತೆ ಸರ್ ಈಸಿಯಾಗಿ. ಈ ಥರ ಕ್ಯಾಲ್ಕುಲೇಷನ್. ಈಗ ನೀವು ನಮ್ದು ಡ್ರಂಚಿಂಗು ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ ಸರ್? ನಿಮ್ಮದು ಅಂದರೆ ಕೆರಾನ್ ಕಂಪ್ನಿದ ಪ್ರಾಡಕ್ಟ್ಗಳನ್ನು ನಾವು ಬಾಸ್ ಇರ್ಬೋದು, ಬಾಫ್ ಇರ್ಬೋದು, ಆಮೇಲೆ ರ್ಯಾಪಿಡಾನ್ ಇರುತ್ತೆ, ಆಮೇಲೆ ಲ್ಯಾಮಿನ್ ಇರುತ್ತೆ, ಮತ್ತು ಸ್ಟಿಕಾನ್, ಇವು 5 ಪ್ರಾಡಕ್ಟ್ ಬರುತ್ತೆ ಅಡಿಕೆ ಸ್ಪೆಷಲ್ ಅಂದರೆ ಇವು 5 ಪ್ರಾಡಕ್ಟ್. ಈ 5 ಪ್ರಾಡಕ್ಟ್ಗಳನ್ನು ನಾವು ವರ್ಷಕ್ಕೆ ಹೋದ ಸರಿ ನಾವು 3 ಸರಿ ಡ್ರಂಚಿಂಗ್ ಮಾಡೇವೆ ಸರ್. ಈ ಸತಿ ಒಂದು ಸತಿ ಜಾಸ್ತಿ, ಈ ವರ್ಷ 4 ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೇವೆ. ಆಮೇಲೆ 3 ಸಿಂಪರಣೆಗಳನ್ನೆಲ್ಲ ಹೋದ ಸತಿ 3 ಸಿಂಪರಣೆ ಮಾಡಿವಿ ಸರ್. 3 ಡ್ರಂಚಿಂಗ್ 3 ಸಿಂಪರಣೆ ಮಾಡಿದ್ದೇನೆ. 3 ಡ್ರಂಚಿಂಗ್ 3 ಸಿಂಪರಣೆ. ಇದ್ರ ಜೊತೆ ನೀವು ಫರ್ಟಿಲೈಸರ್ ಎಷ್ಟು ಬಾರಿ ಹಾಕಿ? ಫರ್ಟಿಲೈಸರ್ ಅಂದ್ಬಿಟ್ಲೆ ನೋಡಿರಿ ಸರ್, ನಾವು ಹಿಂದೆಲ್ಲ ಒಟ್ರಾಸ್ ಹಂಗೆ ಕಾಂಪ್ಲೆಕ್ಸ್ ಹಾಕ್ತಿದ್ವಿ. 9-24, 10-26, 15-15 ಹೀಗೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರನ ತಂದು ಹಾಕ್ತಿದ್ವಿ. ನಾವು ಫರ್ಟಿಲೈಸರ್ ಶಾಪ್ ಅಲ್ರಿ, ಕಾಂಪ್ಲೆಕ್ಸ್ ಹಾಕ್ಬೇಕು ಅನ್ನೋದು ಹಾಕ್ತಿದ್ವಿ. ಬಟ್ ಇಲ್ಲಿ ತೋಟದಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಜನರಿಗೆ ಬಂದವರಿಗೆ ಸುಮ್ಮನೆ ಕೊಡ್ತಿದ್ವಿ. ನೀವು ಸಿಕ್ಕ ಮೇಲೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನು ಹಾಕೋದನ್ನು ಕಲ್ತ್ವಿ. ಅದನ್ನು ಹೆಂಗೆ ಡೀಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ವಿ. pH ಹೈ ಇದ್ದಾಗ ಏನು ಗೊಬ್ಬರಗಳನ್ನು ಹಾಕಬೇಕು, pH ಲೋ ಇದ್ದಾಗ ಯಾವ ಗೊಬ್ಬರಗಳನ್ನು ಹಾಕಬೇಕು, pH ಲೋ ಇದ್ದಾಗ ಸುಣ್ಣಗಳನ್ನು ಬಳಸ್ಬೇಕು, ಹೈ pH ಇದ್ದಾಗ ಜಿಪ್ಸಮ್ ಬಳಸ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಅದ್ರ ಜೊತೆಗೆ ನೋಡಿ, ಹೈ pH ಲ್ಯಾಂಡ್ನಲ್ಲಿ ಯೂರಿಯಾ ನೈಟ್ರೋಜನ್ ಪ್ಯಾಕೇಜಿಗೆ ಅಮೋನಿಯಂ ಸಲ್ಫೇಟನ್ನೇ ಬಳಸ್ಬೇಕು ಅನ್ನೋದು ಹೇಳ್ಕೊಟ್ರಿ. ಲೋ pH ಲ್ಯಾಂಡಲ್ಲಿ ನೈಟ್ರೋಜನ್ನಿಗೆ ಯೂರಿಯಾ ಅಥವಾ CN ಕ್ಯಾಲ್ಸಿಯಂ ನೈಟ್ರೇಟನ್ನು ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ ಒಂದು. ಆಮೇಲೆ ಈ ಕ್ರಾಸ್ ಗಣ್ಣುಗಳು ಇವೆ ವಿಚಾರದಾಗೆಲ್ಲ ನೋಡ್ರಿ, ಈಗ ಫಾಸ್ಫರಸ್ ಎಲ್ಲಿ ಯಾವ ಭೂಮಿಯಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಮೊಬಿಲೈಜಿಂಗ್ ಆಗಲ್ಲ. ಅದು ಎಲ್ಲಿ ಜಾಸ್ತಿಯಲ್ಲಿ ಫಾಸ್ಫರಸ್ ಇರುತ್ತೆ ಅಲ್ಲಿ ಈ ಕ್ರಾಸ್ ಗಣ್ಣುಗಳು ಶುರುವಾಗಿದ್ದಾವೆ. ಈ ಮಾಹಿತಿ ನೋಡಿ, ನನ್ನ ತೋಟದಲ್ಲೇ ಕ್ರಾಸ್ಗಳು ಇದೆ, ಮೇಲಿನ ತೋಟದಲ್ಲಿ ಅಲ್ಲಿ pH ಜಾಸ್ತಿ ಇದೆ, ಅಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ. ಅಲ್ಲಿ ನಮಗೆ ಗೊಬ್ಬರ ಡೀಲ್ ಮಾಡೋಕೆ ಗೊತ್ತಾಗ್ಲಿಲ್ಲ. ನೀವು ಹೇಳ್ಕೊಟ್ರಿ, ಈಗ ನೀವು 1 ವರ್ಷದಿಂದ ನಮಗೆ ಪಕ್ಕ ಹೇಳ್ಕೊಟ್ರಿ, ಈಗ ಮಾಡಿದ್ವಿ, ಅದು ಸರಿ ಆಗ್ತಾ ಇದೆ. ನಿಧಾನವಾಗಿ ಆಗುತ್ತೆ, ಅದಕ್ಕೆ ಒಂದು 2-3 ವರ್ಷನ ಬೇಕು ಅಂತಂದ್ರೆ ಮಿನಿಮಮ್ 1-2 ವರ್ಷ ಬೇಕು ಸರ್. ನಿಮಗೆ 3 ಡ್ರಂಚಿಂಗು 3 ಸ್ಪ್ರೇ. ಹಾಂ ಸರ್. ನಿಮ್ಮ ಬಸ್ಸಿಗಾಲ್ವೆ ನಾವು ನೋಡಿ ಸರ್, ಎಷ್ಟು ಆಳ ಇದಾವೆ ನಮ್ಮ ಮಿನಿಮಮ್ 2.5 ಇದೆ ಸರ್. ಈ ವರ್ಷ ಇನ್ನೊಂದು ಅರ್ಧ ಅಡಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ. ಈ ಭಾಗ ಸ್ವಲ್ಪ ಮಲೆನಾಡು ಆಗಿರೋದ್ರಿಂದ ಇನ್ಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಒಂದು ಅಡಿ ಹೊಡಿಸಿರ್ತೀವಿ. ಇನ್ನು ನೀವು ಬಸ್ಸಿಗಾಲ್ವೆ ಕ್ಲೀನಿಂಗ್ ಎಷ್ಟು ಬಾರಿ ಇರುತ್ತೆ ಸರ್? ನಾವು ಪ್ರತಿ ಎವರಿ ಮೇ ಎಂಡಿಗೆ ಇಲ್ಲರ ಜೂನ್ ಫಸ್ಟ್ ವೀಕ್ನಲ್ಲಿ ನಾವು ಕ್ಲೀನ್ ಮಾಡ್ಕೊಂತೀವಿ. ಆಮೇಲೆ ಈಗ ಬೇಸಿಗೆ ಬಂದ ಮೇಲೆ ಸ್ವಲ್ಪ ಸದಿ ಪದಿ ಬೆಳ್ಕೊಂಡಿರ್ತೈತಿ, ಈಗ ಒಂದು ಸತಿ ಕ್ಲೀನ್ ಮಾಡ್ತೇವೆ. ವರ್ಷಕ್ಕೆ 2 ಸತಿ ಮಾಡ್ತೇವೆ. ನನಗೆ ಈ ಮಳೆಗಾಲ ಮೊನ್ನೆ ನೀವೇನು ಜೂನ್ದಲ್ಲಿ ಒಂದು ಗೊಬ್ಬರ ಹಾಕಿದ್ರಲ್ಲ, ಮಣ್ಣಿನ ಟೆಸ್ಟ್ ಆಧಾರಿತ ಒಂದು ಯಾವ್ದಾರ ಎಕ್ಸಾಂಪಲ್ ಒಂದು ತೋಟಕ್ಕೆ ಹಾಕಿರೋದು ಅಷ್ಟೇ ಹೇಳ್ರಿ. ಒಂದು ತೋಟಕ್ಕೆ ಸರ್ ಎಕ್ಸಾಂಪಲ್ ಇದೇ ತೋಟ ತಗೋಣ ಸರ್. ಈ ತೋಟದಲ್ಲಿ ಏನಾಗಿತ್ತು, ನಮಗೆ 2 ವರ್ಷದ ಹಿಂದೆ ಒಂದು ಸತಿ ಮಣ್ಣನ್ನು ತೆಗೆದು ಶಾಂಪಲ್ ಕಳಿಸಿದ್ವಿ. ಅಲ್ಲಿ ಹರಪನಹಳ್ಳಿ ಕಳಿಸಿದಾಗ ಇಲ್ಲಿ pH ಹೈ ಅಂತ ಬಂತು. ಆಮೇಲೆ ಮತ್ತೆ ಅದನ್ನು ಮತ್ತೊಂದು ಸತಿ ಮತ್ತೆ ಅದಾಗಿ 3 ತಿಂಗಳಿಗೆ ಸೆಟ್ಲೈಟ್ ಪರೀಕ್ಷೆಗೆ ಹೋದ್ವಿ. ಸೆಟ್ಲೈಟ್ ಪರೀಕ್ಷೆದಾಗೂ pH ಹೈ ಅಂತ ಬಂತು. ಅಲ್ಲಿ ಇಲ್ಲಿ ಫಾಸ್ಫರಸ್ ಜಾಸ್ತಿ ಐತಿ ಅಂತ ಗೊತ್ತಾಯ್ತು.
ಫಾಸ್ಫರಸ್ ಎಷ್ಟು ನಾಮಿನಲ್ ಆಗಿ ಒಂದು 17, 18, 20 ಇರ್ಬೇಕು. ಅದು ಹೆಚ್ಚು ಕಡಿಮೆ 29 ಇತ್ತು ನಮ್ಮ ತೋಟದಾಗ. 29 ಇದ್ದಕ್ಕೆ ನಮ್ದು ಗಿಡಗಳ ಸಮಸ್ಯೆ ಆಗೈತಿ ಅಂತ ಗೊತ್ತಾಯ್ತು. ಆಮೇಲೆ ನಾವೇನು ಮಾಡಿದ್ವಿ, ಫಾಸ್ಫರಸ್ಸನ್ನು ನೀವೇನು ಹೇಳಿದ್ರಿ ಇಲ್ಲಿಂದ ಇತ್ಲಾಗ ಒಂದು 2 ವರ್ಷ ಒಟ್ಟ DAP ಇರ್ತಕ್ಕಂಥ ಫಾಸ್ಫರಸ್ ಅಂದರೆ DAP 10-26, 9-24, 15-15, 17-17, 20-20 ಕಾಂಪ್ಲೆಕ್ಸ್ ಯಾವುದ್ರಲ್ಲಿ ಫಾಸ್ಫರಸ್ ಐತಿ ಅದನ್ನು ಯಾವುದು ಬಳಸಬಾರ್ರಿ ಅನ್ನೋದು ಗೈಡ್ ಮಾಡಿದ್ರಿ. ಹಾಗಾಗಿ ಈಗ 1.5 ವರ್ಷದಿಂದ ನಾವಂತೂ DAP ಇರ್ತಕ್ಕಂಥ ಗೊಬ್ಬರಗಳನ್ನೇ ಬಳಸಿಲ್ಲ ನಾವು. ಬರೀ ಅಮೋನಿಯಂ ಸಲ್ಫೇಟ್, ಇಲ್ಲಿ pH ಜಾಸ್ತಿ ಇರೋದು ಅಮೋನಿಯಂ, ಯೂರಿಯಾ ಪ್ಯಾಕೇಜಿಗೆ ಅಮೋನಿಯಂ ಸಲ್ಫೇಟ್, ಪೊಟ್ಯಾಶ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟಿಗೆ ಬಯೋವಿಟಾ. ಇಷ್ಟು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಷ್ಟನ್ನ ವರ್ಷಕ್ಕೆ 2 ಸರಿ ಮಾಡಿದ್ವಿ ಸರ್. ಈ ಸರ್ತಿ ಏನು ಮಾಡಿದ್ವಿ, ಅದನ್ನ ಸ್ಪಿಟ್ ಮಾಡಿ ನಾವೇನು 300 ಗ್ರಾಮ್ 600 ಗ್ರಾಮ್ ಕೊಡ್ತಿದ್ವಲ್ಲ ಅದನ್ನ 600 ಗ್ರಾಮ್ನ 200 ಗ್ರಾಮ್ನ 3 ಸತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈ ಸತಿ ಪ್ಲಾನ್ ಮಾಡಿದ್ವಿ. ನಂತರ ಈಗ ನೀವು ಸದ್ಯದರಲ್ಲಿ ಸಾಕಷ್ಟು ಜನ ನಿಮ್ಮಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಈ ತೋಟ ನೋಡಕ್ಕೆ ಬರತ್ತಾರೆ. ದಾವಣಗೆರೆಯಿಂದ ಬಂದರು, ಹರಪನಹಳ್ಳಿಯಿಂದ ಬಂದರು, ಚಿಕ್ಕಮಗಳೂರು ಕಡೆಯಿಂದ ಬಂದರು, ಹಾಸನ ಕಡೆಯಿಂದ ಬಂದರು. ಆ ಕಡೆ ಹೋದ ವರ್ಷದಿಂದ ನಮಗೆ ಇದು ಯಾವುದು ದಾವಣಗೆರೆ ಭಾಗದ ಚನ್ನಗಿರಿ ಮತ್ತು ಇದು ಸುಮಾರು ಈ ಕಡೆಯಿಂದೆಲ್ಲ ಸಾಕಷ್ಟು ರೈತರು ಬಂದು ವಿಸಿಟ್ ಮಾಡಿದ್ದಾರೆ. ಬಂದು ವಿಸಿಟ್ ಮಾಡಿದಾಗ ರೈತರದ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ? ರೆಸ್ಪಾನ್ಸ್ ಅಂದರೆ ನೋಡಿ ಗಿಡದ ಹೆಲ್ತ್ ಗರಿಗಳು ಚೆನ್ನಾಗಿ ಗಿಳಿ ಹಸಿರು ಇರುತ್ತೆ, 9-10 ಗರಿ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ, ಹೊಂಬಾಳೆಗಳು ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಮೇನ್ ಅಂದ್ರೆ ಡ್ರಾಪಿಂಗ್, ಬೇಸಿಗೆ ಟೈಮ್ನಲ್ಲಿ ಬಂದಾರಲ್ಲ, ಏನ್ರಿ ನಿಮ್ಮ ತೋಟದಲ್ಲಿ ಹರಳೆ ಉದ್ರಿಲ್ಲಲ್ಲ ಏನಿದು ಅದ್ಭುತ ಅಂತಾರೆ. ನೋಡ್ರಪ್ಪ, ಹರಳು ಉದ್ರಾಗ ಮಳೆಗಾಲದಾಗ ಕೆಳಗೆ ಕೊಡ್ತೇವೆ, ಬೇಸಿಗೆ ಟೈಮ್ನಾಗ ತಗೊಳೋದು ಲೇಟ್ ಆಗುತ್ತೆ. ಹಾಗಾಗಿ ಸಿಂಪಡಣೆ, ಈ ಕೆರಾನ್ ಸಿಂಪಡಣೆ 3-4 ಸಿಂಪಡಣೆ ಮಾಡಿದ್ರೆ ಒಟ್ಟ ಫುಡ್ ಅಲ್ಲೇ ಸಿಗೋದ್ರಿಂದ ಡ್ರಾಪಿಂಗ್ ಆಗಲ್ಲ ಅನ್ನೋದನ್ನ ರೈತರಿಗೆ ಮನವರಿಕೆ ಮಾಡ್ಕೊಡ್ತೇನೆ ಸರ್. ನೀವು ಈಗ ಈ ಹಂತದೊಳಗೆ ನೀವೇನು ಈಗ ಫರ್ಟಿಲೈಸರ್ ಶಾಪ್ನ ಈಗ ನಿಮ್ಮ ಅಂಡರ್ನಾಗನೇ ಬೇಕಾದ ಸಾಕಷ್ಟು ಜನ ರೈತರಿದ್ದಾರೆ. ಹೌದು. ಈ ವರ್ಷ ನಿಮ್ಮ ಯಾವ ಟೈಪ್ ರಿಸಲ್ಟ್ ಆಗ್ಯಾವ ಅಂತ ನಿಮ್ಮ ರೈತರು? ನನಗೆ ಹೆಚ್ಚು ಕಡಿಮೆ ಈಗ ಒಂದು 2-3 ಸಾವಿರ ಜನ ರೈತರು ಫಾರ್ಮರ್ ನನ್ನ ರೆಗ್ಯುಲರ್ನಾಗ ಇದಾರೆ ರೀ. ಒಳ್ಳೊಳ್ಳೆ ಫಾರ್ಮರ್ ಸಿಗ್ತಾದ್ರೆ. ನಾವು ಸಣ್ಣ ರೈತರು 1/2 ಎಕರೆ, 1 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ, 20 ಎಕರೆದವರು ನನ್ನ ಹತ್ರ ರೈತರು ಅದಾರೆ. ಅವರಿಗೆ ನಾವೇನು ಹೇಳ್ತೀವಿ ಅಂದರೆ, ರೈತರಿಗೆ ಒಂದಿಷ್ಟು ಕೆಲಸ, ನಾವು ಹೆಂಗೆ ಒಂದು ಕೆಲಸ ಅಂದರೆ ಏನಪ್ಪ ಅಂದ್ರೆ ಬರೀ ಒಂದು ಗೊಬ್ಬರ ಹಾಕಿದೆ ಒಂದೇ ಸತಿ ಮಾಡಿದೆ ಹೆಂಗಿರಲ್ಲ. ನಾವೇನು ಹೇಳ್ತೀವಿ, ಒಂದು ಆಹಾರ ಪದ್ಧತಿ ಒಳಗೆ ಮನುಷ್ಯ ಹೆಂಗೆ ಒಂದು ದಿವಸಕ್ಕೆ 4-5 ಸತಿ ಸ್ಪಿಟ್ ಮಾಡಿ ಅವಾಗ ಸ್ವಲ್ಪ ಹಣ್ಣು ತಿಂತಾನೆ, ಅದು ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ಟೀ ಕಾಫಿ ಕುಡಿತಾನೆ, ಜ್ಯೂಸ್ ಕುಡಿತಾನೆ. ಹಂಗೆ ಇದಕ್ಕೆಲ್ಲ ಸಾವಯವ ಪದ್ಧತಿಯಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಹೇಳ್ಕೊಡ್ತೀವಿ. ಸಾವಯವ ಪದ್ಧತಿ ಹಸಿರೆಲೆ ಗೊಬ್ಬರವಾಗಿ ದ್ವಿದಳ ಧಾನ್ಯಗಳನ್ನು ಹಾಕಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೊಡ್ತೇವೆ. ನೀವು 2 ಸಲ ಹಾಕ್ತೀರಿ ದ್ವಿದಳ ಧಾನ್ಯ? ನಾವು ದ್ವಿದಳ ಧಾನ್ಯ ವರ್ಷಕ್ಕೆ 1 ಸರಿ ಹಾಕ್ತೇನೆ ರೀ. ಅದು ಈಗ ನವೆಂಬರ್-ಡಿಸೆಂಬರಿಗೆ ಹಾಕ್ತೇವೆ. ನವೆಂಬರ್-ಡಿಸೆಂಬರಿಗೆ ಹಾಕಿದ್ದು ಅದು ಅಪ್ ಟು ಮೇ-ಜೂನ್ವರೆಗೂ ಇರುತ್ತೆ. ಅದನ್ನ ಹಂಗೆ ಬಿಟ್ಟಿರ್ತೀವಿ. ಮೇ-ಜೂನಿಗೆ ಕಲ್ಟಿವೇಶನ್ ಏನು ಮಾಡಲ್ಲ, ಜೀರೋ ಕಲ್ಟಿವೇಶನ್. ಯಾವ ಕಾರಣಕ್ಕೂ ಕಲ್ಟಿವೇಶನ್ ಮಾಡಬಾರ್ದು. ಮತ್ತು ಈಗ ಕಳೆನಾಶಕ ಬಳಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಳೆನಾಶಕ ಕಳೆನಾಶಕ ಅನ್ಕೊಂಬಾರ್ದಿರ, ಅದು ನಮ್ಗೆ ಶಬ್ದ ವಿರೋಧ ಮಾಡ್ತೇವೆ. ಅದನ್ನು ಕಳೆನಾಶಕ ಸುದ್ದಿ ತರಲ್ಲ, ಕಳೆನಾಶಕನ ಹೊಡೆಯಕ್ಕೆ ಹೋಗಲ್ಲ. ಕಳೆನಾಶಕದ ಬದಲಿ ನಾವೇನು ದ್ವಿದಳ ಧಾನ್ಯ ಹಾಕಿದ್ರೆ ಕಳೆಯಲ್ಲಿ ಬರ್ತೈತೆ ರೀ. ಒಟ್ಟು ಅಂದ್ರೆ ನಿಮ್ಮಲ್ಲಿ ಅದಿಲ್ಲ ಅಂತ? ಇಲ್ಲ. ಇನ್ನು ಈಗ ನಿಮ್ಗೆ ಹಂಗಾರ ಎಷ್ಟು ಓವರ್ ಆಲ್ನೊಳಗೆ ಕೆರನ್ ಬಗ್ಗೆ ನೀವು ರೈತರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ? ಕೆರನ್ ನೋಡ್ರಿ, ಈಗ 106 ಕಂಪ್ನಿಗಳು, ನಾನು ರೈತಾಪಿ ಬಂದ 25 ವರ್ಷ ಆಯ್ತು. ಈಗ ಹೆಚ್ಚು ಕಡಿಮೆ ಒಂದು ನನಗೆ ಗೊತ್ತಿರಂಗೆ ಹೆಸರು ಹೇಳೋದು ಬೇಡ, ಒಂದು 7-8 ಕಂಪ್ನಿಯರೆಲ್ಲ ನನ್ನ ಹತ್ರ ಬಂದಾರ. ಒಂದು ಕೆಲವು ರೈತಾಪಿ ಒಳಗೆ ಯೂಸ್ ಮಾಡೇನೆ, ಅವೇನು ಮತ್ತೆ ಹುಡ್ಕೊಂಡು ಹೋಗಿಲ್ಲ ಅವ್ರನ್ನ. ಈಗ ಬಂದ ಹೋದ ಹುಡ್ಕೊಂಡು ಹೋಗಿಲ್ಲ. ಬಟ್ ಈಗ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ, ಕೆರಾನ್ ಕಂಪ್ನಿ ಎಲ್ಲರ ಮುಚ್ಚೋತು ಅಂದ್ರೆ ನಮ್ಮ ಪರಿಸ್ಥಿತಿ ಏನಪ್ಪ, ಯಾರನ್ನ ಹುಡುಕ್ಬೇಕು ಅನ್ನೋ ಯೋಚನೆ ಬಂದು ಅಂದ್ರೆ ಅದು ರಿಸಲ್ಟ್. ನೀವು ಹೆಂಗಪ್ಪ ಅಂದ್ರೆ, ನನ್ನ ಫಾರ್ಮರ್ ಅದಾರ, ನೋಡಪ್ಪ ಇದೊಂದು 4 ಎಲೆ ಐತೆ, 6 ಎಲೆ ಆಗಲಿ ಅಂದ್ರೆ ದುಡ್ಡು ವಾಪಸ್, ಇಷ್ಟು ಗ್ಯಾರಂಟಿ ಕೊಡ್ತೇನೆ. ನೀವು ಹೋಗಿ ಒಂದು ಸ್ಪ್ರೇ ಮಾಡಿಯಪ್ಪ, ಒಂದು ಬಾಫ್ ಅಂತ ಇದೆ, ಒಂದು ಸಿಂಪಡಣೆ ಮಾಡಿರಿ, ಒಂದು ಡ್ರಾಪಿಂಗ್ ಆದ್ರೆ ನಿಮ್ಮ ಕಾಲು ಬುಡಕ್ಕೆ ನುಸಿತೇನೆ, ಇಷ್ಟು ಧೈರ್ಯವಾಗಿ ಹೇಳ್ತೇನೆ. ಡ್ರಾಪಿಂಗ್ ಚಾಲೆಂಜ್ ಮಾಡಿಕೊಡ್ತೇನೆ. ಅಷ್ಟು ನಿಮಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಆ ಪ್ರಾಡಕ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಅದು ಹೇಳಿದ್ರು ಬರಲ್ಲ, ಅದನ್ನು ಮಾಡಿ ಅದನ್ನ ಹಾಕಿ ಅನುಭವಿಸಿದ್ರೆ ನಿಮ್ಗೆ ಮಾತ್ರ ಗೊತ್ತಾಗುತ್ತೆ. ಮತ್ತೆ ನೀವು ಈ ಮನೆ ದ್ರಾವಣಗಳನ್ನು ಏನೇನು ಮಾಡಿದ್ರಿ? ಮನೆ ದ್ರಾವಣ ನೋಡ್ರಿ, ನಾವು ಯಾವುದೇ ರೈತರಲ್ಲಿ ನಮ್ಮ ಎಲ್ಲರ ಗೈಡು ದಶಗವ್ಯ, ಪಂಚಗವ್ಯ, ಪೋಷಕಾಂಶ ದ್ರವ್ಯ ಹಿಂಗೆಲ್ಲ ಹೇಳಿರ್ತೀವಿ. ಅದರಲ್ಲಿ ನೀವು ಯಾವ ಟ್ರೈ ಮಾಡಿದ್ರಿ? ನಾವೇನು ಮಾಡಿದ್ವಿ ನೋಡ್ರಿ, ಈಗ ನೀವು ನಿಮ್ಮ ಮಾರ್ಗದರ್ಶನದಲ್ಲಿ ಕೃಣಪಜಲ ಹೇಳ್ತೀರಿ, ದಶಗವ್ಯ ಹೇಳ್ತೀರಿ, ಪೋಷಕಾಂಶ ದ್ರವ್ಯ ಹೇಳ್ತೀರಿ, ಜೀವಾಮೃತ ಹೇಳ್ತೀರಿ, WDC ಹೇಳ್ತೀರಿ, ಹಿಂಗೆ 4-5 ವೆರೈಟಿ ಹೇಳ್ತೀರಿ. ನಾವು ಇಲ್ಲಿವರೆಗೆ ಮಾಡೋದು ಏನಪ್ಪ ಅಂದ್ರೆ, ಪ್ರತಿ ಮುಂಗಾರಿಗೆ ಒಂದ್ಸತಿ WDC ಮಾಡಿಬಿಡ್ತೇನೆ ರೀ. ಒಂದ್ಸರಿ WDC ಮಾಡಿದ್ಮೇಲೆ ವರ್ಷಕ್ಕೆ 3 ಸರಿ ಏನು ಮಾಡ್ತೇನೆ ಅಂದ್ರೆ ಪೋಷಕಾಂಶ ದ್ರವ್ಯ ಮಾಡ್ತೇನೆ. ಪೋಷಕಾಂಶ ದ್ರವ್ಯ ಅಂದ್ರೆ ಅದ್ರಾಗ ಎಲ್ಲದು ಬರುತ್ತೆ, A to Z ಇವೇನು 5-6 ಹೇಳ್ತೇವಲ್ಲ, ಜೀವಾಮೃತ, ಪೋಷಕಾಂಶ ಎಲ್ಲ ಮಿಕ್ಸ್ ಮಾಡಿ ಒಂದೇ ಕಾನ್ಸೆಪ್ಟಲ್ಲಿ ಮಾಡ್ತೀನಿ. ನನಗೆ ಅದು ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ವರ್ಷ ಏನು ಮಾಡ್ತಿದ್ದೆ, 3 ಸತಿ ಮಾಡ್ತಿದ್ದೆ. ಈ ಸತಿ ಏನು ಮಾಡೇನಿ,
ಅದನ್ನು 6 ಸರಿಗೆ ಈಗ ಡಾಟಾ ಬರ್ದಿಟ್ಟೆ ಈಗ. ಅಂದ್ರೆ ಮಂತ್ಲಿ ಮಾಡಂಗೆ ಮೊದಲು 2 ತಿಂಗಳಿಗೆ ಒಂದು ಸತಿ, 2 ತಿಂಗಳು 12 ತಿಂಗಳಿಗೆ 6 ಸತಿ ಪೋಷಕಾಂಶ ದ್ರವ್ಯ ಹಾಕಬೇಕು, 4 ಸತಿ ಕೆರಾನ್ ಪೋಷಕಾಂಶಗಳನ್ನ ಹಾಕಬೇಕು, 4 ಸತಿ ಕೆರಾನ್ ಸಿಂಪಡಣೆ ಮಾಡಬೇಕು. ಅದ್ರ ಜೊತೆಗೆ ವರ್ಷಕ್ಕೆ 2 ಸರಿ ಕೂಡ ರಸಗೊಬ್ಬರನ ಸ್ಪಿಟ್ ಮಾಡಿ 3 ಸರಿ ಹಾಕಬೇಕು. ದ್ವಿದಳ ಹಸಿರೆಲೆ ಗೊಬ್ಬರಕ್ಕಾಗಿ ದ್ವಿದಳ ಧಾನ್ಯಗಳನ್ನು ಹಾಕಬೇಕು. ಬಸಿಗಾಲುಗಳನ್ನು ವರ್ಷಕ್ಕೆ 2 ಸತಿ ಸ್ವಚ್ಛ ಇಟ್ಕೊಬೇಕು. ಅದು ಮಿತವಾದ ನೀರು, ನಮ್ಮ ಸಾಯಿಲ್ ಸ್ಟ್ರಕ್ಚರಿಗೆ ತಕ್ಕಂಗೆ ಮಿತವಾದ ನೀರು ಕೊಡಬೇಕು. ನೀವು ನಿಮ್ಮ ತೋಟಕ್ಕೆ ಸಗಣಿ ಗೊಬ್ಬರ ಬಳಸಿದ್ರೆ ಹೆಂಗೆ? ಸಗಣಿ ಗೊಬ್ಬರನ ನಾನು ಒಂದು 5 ವರ್ಷದ ಹಿಂದೆ ಹಾಕಿದ್ದೆ ಸರ್. ಈಗ ಅಷ್ಟರ ಮೇಲೆ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ನಾವು ಪ್ರತಿ ವರ್ಷ ದ್ವಿದಳ ಧಾನ್ಯ ಹಾಕೋದ್ರಿಂದ ಸಗಣಿ ಗೊಬ್ಬರದಲ್ಲಿ ಬರ್ತಕ್ಕಂಥ ಪೋಷಕಾಂಶ ದ್ವಿದಳ ಧಾನ್ಯದಲ್ಲಿ ಬರ್ತೈತಿ ಅನ್ನೋದನ್ನ ಕಾನ್ಸೆಪ್ಟ್ ನೋಡ್ಕೊಂಡು ತಿಳ್ಕೊಂಡು ದ್ವಿದಳ ಧಾನ್ಯಗಳನ್ನ ನಾನು ಸಗಣಿ ಗೊಬ್ಬರಕ್ಕೆ ಹಾಕೋ ಇನ್ವೆಸ್ಟ್ಮೆಂಟ್ನ ದ್ವಿದಳ ಧಾನ್ಯಗಳ ಮೇಲೆ ನಾನು ಹಾಕಿ ಅದನ್ನ ಚೆನ್ನಾಗಿ ಬೆಳೆಸಿ ವೀಡ್ ಕಟ್ ಮಾಡಿ. ಮತ್ತು ನೀವು ಹೆಂಗೂ ಇವನು ದಶಗವ್ಯ ಪೋಷಕಾಂಶದ ಲಿಕ್ವಿಡ್ ಎಲ್ಲ ಹಾಕೋದ್ರಿಂದ ಈ ಮಧ್ಯದೊಳಗೆ ನೀವೇನು ಈಗ ನಿಮ್ಮ pH ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ನಾವು, ಟೆಸ್ಟ್ ಆಗಿದೆ. ಈಗ ಮಧ್ಯದೊಳಗೆ ಒಂದು ಗೊಬ್ಬರ ನೀವೇನು ಇದನ್ನ ಯಾವುದು ಕ್ಯಾಲ್ಸಿಯಂ ನೈಟ್ರೇಟ್ ಬಂದು ಸರ್. ಹೌದು, ನಾವು ಸೆಟಲೈಟ್ ಪರೀಕ್ಷೆ 2ನೇ ಸತಿ ಸೆಟಲೈಟ್ ಪರೀಕ್ಷೆ ಮಾಡಿಸಿದಾಗ ಅಲ್ಲಿ ನೈಟ್ರೋಜನ್ ಕಡಿಮೆ ಅಂತ ಬಂತು. ಹಂಗಾಗಿ ನಿಮ್ಮ ಗೈಡ್ ಏನಿತ್ತು ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟನ್ನು ಕೊಡಬೇಕು ಅಂತ ಬಂತು ಸರ್. ಹಾಗಾಗಿ ಕ್ಯಾಲ್ಸಿಯಂ ನೈಟ್ರೇಟನ್ನು ಕೊಟ್ಟೆ ಸರ್. ಕ್ಯಾಲ್ಸಿಯಂ ನೈಟ್ರೇಟ್ ಅಷ್ಟೇ ಕೊಟ್ಟರು ಮತ್ತು ನಾವು ಸುಣ್ಣದ ನೀರು ಗೈಡ್ ಸುಣ್ಣದ ನೀರು ಮಳೆಗಾಲದಲ್ಲಿ 2 ಸರಿ ಸುಣ್ಣದ ನೀರು ಕೊಟ್ಟೆ ಸರ್. ಏನು ಸುಣ್ಣದ ನೀರನ್ನು ಯಾವ ಕಾರಣಕ್ಕೆ ಕುಡಿಸಿದ್ವಿ ಅಂತ? ಸುಣ್ಣದ ನೀರು ಅಂದರೆ pH ಸ್ವಲ್ಪ ಕಡಿಮೆ ಆಯ್ತು ಸರ್. ಅವಾಗ ಟೆಸ್ಟ್ ಮಾಡಿಸಿದಾಗ ಹೆಚ್ಚು ಮಳೆ ಆಗಿದ್ದಕ್ಕೆ pH ಕಡಿಮೆ ಬಂತು. ಕಡಿಮೆ ಬಂದಾಗ ನಾವು pH ಕಡಿಮೆ ಆದಾಗ ಏನಾಗತ್ತೆ ಅಂದರೆ ಇಲ್ಲಿ ಜೀವಾಣುಗಳು ಅಬ್ನಾರ್ಮಲ್ ಆಗುತ್ತೆ. ಜೀವಾಣುಗಳು ಅಬ್ನಾರ್ಮಲ್ ಆದ ತಕ್ಷಣ ಫುಡ್ ಅಪ್ಟೇಕ್ ಕಡಿಮೆ ಆಗುತ್ತೆ. ಹಂಗಿರೋದ್ರಿಂದ ತಕ್ಷಣ ಸುಣ್ಣದ ನೀರು ಕೊಟ್ಟಾಗ ಜೀವಾಣುಗಳು ಆ್ಯಕ್ಟಿವ್ ಆಗ್ತವೆ, ವರ್ಕ್ ಪ್ರೋಗ್ರೆಸ್ ಶುರು ಆಗುತ್ತೆ. ಮತ್ತೀಗ ಬಾಧಿಸ್ತಕ್ಕಂಥ ನೀರು ಕೊಳೆ, ಬೂದು ಕೊಳೆ ಇವೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಿನ ನಾವು ಸುಣ್ಣದ ಅಪ್ಲಿಕೇಶನನ್ನು ನಾವು ಡ್ರೆಂಚಿಂಗ್ ಮುಖಾಂತರ ಒಂದು ಬ್ಯಾರ್ಲಿಗೆ 1 ಎಕರೆಗೆ 6 ಬ್ಯಾರ್ಲಿ 600 ಲೀಟ್ರ್, 1 ಬ್ಯಾರ್ಲಿಗೆ 2 ರಿಂದ 2.5 kg ಸುಣ್ಣ ಹಾಕಿ ಕಲ್ ಸುಣ್ಣ ಹಾಕಿ ಗಿಡಕ್ಕೆ 1 ಲೀಟ್ರನ್ನ ಹಿಂಗೆ 2 ಸರಿ ಕೊಟ್ಟಿದೆ ಸರ್. ಓಕೆ, ಮುಂದಿನ ಟಾರ್ಗೆಟ್ ಏನು ನಿಮ್ದು? ಹಂಗಾರೆ ಈ ಸಲ ಅಂತೂ 650 ಆಗೈತಿ ಅಂತೀರಿ, ಹೋದ ಸಲ 500 ಆಗಿತ್ತು, ಅದರಿಂದ 300 ಆಗಿತ್ತು, 320 ಆಗಿತ್ತು ಅಂತೀರಿ. ಈ ನೆಕ್ಸ್ಟ್ ಇಯರ್ಗೆ ಏನು ಟಾರ್ಗೆಟ್ ಇಟ್ಕೊಂಡ್ರಿ ಅಂತ? ಮುಂದಿನ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು 850 ಕ್ವಿಂಟಲ್ ತೆಗಿಬೇಕು ಅಂತ. 850 ಕ್ವಿಂಟಲ್. ಹಂಗಾರೆ ನಿಮ್ಮ ಆಸೆ ಈಡೇರಲಿ. ನೀವೇನೀಗ ರೈತರಿಗೆ ಇದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.